T20 ಕನ್ನಡ ವಾಹಿನಿಗೆ ಸ್ವಾಗತ. ಬಿವಿ ರೆಡ್ಡಿ ಮತ್ತು ಬಿ ಜಯಮ್ಮರವರ ಮಗನಾದ ಬಿವಿ ರೆಡ್ಡಿ ಅವರು ತಂದೆ ತಾಯಿ ಹೆಸರಲ್ಲಿ ಖಾಸಗಿ ಶಾಲಾ ಪ್ರಾರಂಭಿಸಿರುವುದು ಶ್ಲಾಘನೀಯ ಅಂತ ಹಿರಿಯ ವಕೀಲ ಅಮರೇಶ ಉಪ್ಪಳಮಠ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯಲ್ಲಿ ನಡೆದ ದಿವಂಗತ ಶ್ರೀ ಬಿ ವೀರಾರೆಡ್ಡಿ ಹಾಗೂ ಶ್ರೀಮತಿ ಬಿ ಜಯಮ್ಮರವರ 3ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಶಿಕ್ಷಣದಲ್ಲಿ ಹಿಂದೆ ಇದ್ರೂ ಕೂಡ ತಂದೆ ತಾಯಿಯ ಮಾತನ್ನ ನೆನಪು ಇಟ್ಕೊಂಡು ಬಿವಿಆರ್ ಶಾಲೆಯನ್ನ ಪ್ರಾರಂಭಿಸಿ ಬಡವ ಬಲ್ಲಿದರಿಗೆ ಶಿಕ್ಷಣ ಕೊಡುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಬಿವಿಆರ್ ರೆಡ್ಡಿ ಅವರು ಮುಂದಿನ ದಿನದಲ್ಲಿ ಇಂಟರ್ ನ್ಯಾಷನಲ್ ಶಾಲೆಯನ್ನ ಪ್ರಾರಂಭಿಸುತ್ತಿರುವುದು ಶ್ಲಾಘನೀಯ. ಹಾಗೆ ಈ ಶಿಕ್ಷಣ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿದರು. ಬೇರೆ ದಿವಸದಲ್ಲಿ ನಮಗೆ ಸಜ್ಜ ರೊಟ್ಟಿ ಇಲ್ಲಂದ್ರೆ ಜೋಳ ರೊಟ್ಟಿ ಇಲ್ಲಂದ್ರೆ ನವನೆಲ್ಲ ಈ ಮೂರು ಬಿಟ್ಟರೆ ನನಗೆ ಏನಿಲ್ಲ. ನನ್ನ ಜೀವನದಲ್ಲಿ ಡಿಗ್ರಿ ಓದಿರೋದು ನಾನು ಅವರನ್ನೇ ರೊಟ್ಟಿ ಹಬ್ಬದಲ್ಲಿ ಮಾತ್ರ ಯಾವಾಗ ನಮ್ಮ ಸಣ್ಣಮ್ಮ ಇದ್ರು, ನಮ್ಮ ತಂಗಿಯವರು ಅವ್ರು ಸ್ವಲ್ಪ ನೀರಾವರು ಯಾವಾಗ ಹಬ್ಬ ಬಂದಾಗ 10 ಕೆಜಿ 5 ಕೆಜಿ 20 ಕೆಜಿ ಅವರು ಹಾಕಿ ಆ ಪರಿಸ್ಥಿತಿ ನಮ್ದು. ಅಂತಹ ಬಡತನ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಅಮ್ಮ ನಾವು ಕೊಟ್ಟಿಲ್ಲ. ಮುಂಜಾನೆ ಆ ರೊಟ್ಟಿ ನಾವಲ್ಲಿ ಕೊಟ್ಟಿದ್ರೆ ದೊಡ್ಡ ಸಿಲ್ವರ್ ಪ್ಯಾಕೆಟ್ ಕೊಟ್ಟಿದ್ರೆ ಬಸವ ಕೊಟ್ಟಿದ್ದು. ಆ ಬಸವ ತರಬೇಕಂದ್ರೆ ಅವರು ಕೂಡ ಏನು ಕೊಡ್ಬೇಕ, ಏನು ಕೊಟ್ಟಿದ್ದಿಲ್ಲ. ನಮ್ದು ಶೇಂಗೆ ಪುಡಿ ಬೆಳೆದಿತ್ತು, ಒಂದು ಸೀರೆ ಕೊಟ್ಟಿದ್ದು, ಒಂದು ವರ್ಷ ಸೀರೆ ಆ ಡ್ರೈವರ್ ಅವ್ರು ಡ್ರೈವರ್ ಪಕ್ಕ ನಿಂತ್ಕೊಂಡು ಅಲ್ಲಿ ನಾವು ಇವಾಗ ಯಾವಾಗ ಕುಡಿಯೋ ಪಾರ್ಸಲ್ ಕಳಿಸ್ಬೇಕಂದ್ರೆ ರಾಯಚೂರು 20 ರೂಪಾಯಿ 30 ರೂಪಾಯಿ ಕೊಟ್ಟಿದ್ರೆ ತಗೊಳ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಿಂದ ನಮ್ಮಮ್ಮ 2 ವರ್ಷ ಮುಗಿಸಿದ್ದಾರೆ. ಆಮೇಲೆ ಬಳ್ಳಾರಿ ಹೋಗಿದೆ, ಅವಾಗ ಫ್ರೀ ಟೈಮ್ ಟಿಕೆಟ್ ತಗೊಂಡಿಲ್ಲ. ನಾನು ನಮ್ಮ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ಟ್ರೈನ್ ಇತ್ತು ಸ್ಟೇಷನ್, ಅಲ್ಲಿಂದ ಬಳ್ಳಾರಿ ಹೋಗ್ಬೇಕಂದ್ರೆ ಟಿಕೆಟ್ ನಮಸ್ಕಾರ ಮಾಡ್ತಿದ್ವಿ, ಟಿಕೆಟ್ ಕರೆಕ್ಟ್ ಆಯ್ತು ಹೋಗಂತೆ ಯಾವತ್ತೂ ಆ ತರ ಮಾಡ್ಕೊಂಡ್ರೆ ನಾವು ವಿದ್ಯಾಭ್ಯಾಸ ಡಿಗ್ರಿ ಒಂದು ಮುಗಿಸಿದ್ವಿ. ಅದು ಬೇರೆಯವ್ರ ಪುಣ್ಯ ಅಂತಂದ್ರೆ ಏನೋ ನಮ್ಮ ಕಡೆ ಪಕ್ಕದಲ್ಲಿ ಬ್ಯಾಟ್ರಿ ಅಂತ ಒಂದು ಊರಿತ್ತು. ಆ ಊರಿಂದ ನಮ್ಮ ಮನಸ್ಸನ್ನು ಕುತ್ತ ಅಂತ ಶಾಲಾ ವಿದ್ಯಾರ್ಥಿ ಸ್ಕೂಲ್ ಇತ್ತು. ಅವರು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತೀವಪ್ಪ ಅಂತ ಕೇವಲ 500 ರೂಪಾಯಿ ಕೊಟ್ಟ ಸಂಬಳಕ್ಕೋಸ್ಕರ ನನಗೆ ಇಲ್ಲಿ ಕೆಲಸ ಮಾಡಿದೆ. ನನಗೆ ಮಾನ್ಯ ಇಂಟ್ರೊಡ್ಯೂಸ್ ಆಗಿದೆ. ಅದು ಹಾಗೆ ನಾನು ಮಾನ್ಯಕಂದ್ರೆ ಹಟ್ಟಿ ನಾನು ಬಂದಿದ್ದೆ. ಯಾವಾಗ ಬಂದಿದ್ರೆ ಡಿಗ್ರಿ ಫೈನಲ್ ಇದ್ದಾಗ ನಾವು ಟೂರ್ ಕರ್ಕೊಂಡು ಬಂದಿದ್ರು. ನಮ್ಮ ರಾಜಶೇಖರ ಸಾರ್ವಜನಿಕರಲ್ಲಿ ನಿರ್ಮಾಣ ಹೋಗಿದ್ರು. ಅವರು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಷ್ಟು ಹೋಗಿದ್ರು, ಅವ್ರು ತೀರ್ಕೊಂಡು ಮನೆ ಒಂದು 2 ವರ್ಷ ಕೆಳಗೆ. ಅವರು ಸಹ ಹಟ್ಟಿ ಅಮೇಶ್ವರ ಗುಡ್ಡ ಎಲ್ಲ ನಮ್ಗೆ ಕಲ್ಲು ತೋರಿಸ್ಬೇಕು ಅಂತ ಹೇಳಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರು ತೋರಿಸಿದ್ರು. ಅಷ್ಟು ಬಿಟ್ಟರೆ ನನಗೆ ಏನು ಗೊತ್ತಿಲ್ಲ. ಕೇವಲ 500 ರೂಪಾಯಿ 96 500 ರೂಪಾಯಿ ಕೆಲಸ ಮಾಡಿದ್ವಿ. 94 ನನ್ನ ಮದುವೆ ಆಯ್ತು. ಪ್ರಥಮವಾಗಿ ಬಂದರು. ನಮ್ಮ ಅಮ್ಮ ಅವ್ರನ್ನ ಕರ್ಕೊಂಡು ಬಂದಿದ್ದ ಈ ಕಡೆ ಒಬ್ಬನೇ ಮಗ. ಈ ತರ ಬೆಳೆದು ಇಲ್ಲಿ ಮಾನ್ಯ ಪರಿಚಯ ಅಂದ್ರೆ ಈ ಮಾನ್ಯ ನಮ್ಗೆ ಒಳ್ಳೆ ಸ್ಥಾನ ಕೊಟ್ಟಿದೆ, ಒಳ್ಳೆ ಸ್ಥಿತಿಗೆ ಬಂದಿದೆ. ಇವತ್ತು ಕಾರಣ ಅಂತಂದ್ರೆ ಮತ್ತು ಮಸೂದ ಗುಪ್ತವಾದ ಕೈ ಕೊಟ್ಟು ಅದರಿಂದ ನಾನು 96 2003 ಕಾರ್ತಿಕ ವಿದ್ಯಾಸಂಸ್ಥೆಯಲ್ಲಿ ಅಲ್ಲಿ ನಾನು ಹೆಡ್ ಮಾಸ್ಟರ್ ಕೆಲಸ ಮಾಡಿದೆ. ಅವರು 2000 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಅವರು 2000 ರೂಪಾಯಿ ಜೊತೆಗೆ ಆಸ್ತಿ ನಡೆಸುವಂತ ನನಗೆ ಅವಕಾಶ ಕೊಟ್ಟರು. ಆ ತರ ಬಂದ ಮೇಲೆ ಅದರ ಜೊತೆಗೆ ನಮ್ಮ ಸ್ವಲ್ಪ ಕೃಷ್ಣಾರೆಡ್ಡಿ ಆಗ್ಬೋದು, ಜಿಎಲ್ ಆಗಿರ್ಬೋದು, ವೀರಾರೆಡ್ಡಿ ಆಗಿರ್ಬೋದು, ಇವರೆಲ್ಲ ನಮ್ಗೆ ಸ್ವಲ್ಪ ಪರಿಚಯ ಆಗಿರ್ಬೋದು. ಇಂಥವರೆಲ್ಲ ಪರಿಚಯ ಆಗಿ ಸ್ವಂತ ಬಿವಿ ರೆಡ್ಡಿ ಅಲ್ಲ, ಬಿ ರೆಡ್ಡಿ ಸಾಹೇಬ ನಾನು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿದ್ದೇನೆ. ನಾನು ಅವರ ಆಹ್ವಾನಕ್ಕೆ ಬರಲಾಗಲಿಲ್ಲ. ಅನೇಕ ಕಾರ್ಯಕ್ರಮಗಳನ್ನು ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ, ಎಲ್ಲರಿಗೂ ಗೊತ್ತಿದೆ. ಆದರೆ ನನ್ನ ಜೀವನದಲ್ಲಿ ಸುಮಾರು 35-40 ವರ್ಷಗಳ ಪರ್ಯಂತ ವೇದಿಕೆಗಳನ್ನು ಹಂಚಿಕೊಂಡಂತ ನನಗೆ ಇಂತಹ ವೇದಿಕೆ ಪ್ರಪ್ರಥಮವಾದದ್ದು ಅಂತಕ್ಕಂಥದ್ದನ್ನು ಖಂಡಿತ ಇಂತಹ ವೇದಿಕೆ ನಾನು ಕಂಡಿದ್ದೇನೆ ಬಹಳಷ್ಟು ವೇದಿಕೆಗಳು. ನಾವು ಬಂದಾಕ್ಷಣ ಗಾಯಾಸು ಮತ್ತು ಹ್ಯಾಂಡ್ಸ್ ಕೇಳಿದ್ರು, ಸರ್ ಕಾರ್ಯಕ್ರಮಗಳಿಗೆ ಖಾದಿ ರೂಪ ಖಾದಿ ಪೈಲವಾಗಿ ಹೋಗ್ತೀವಿ, ಇವಕ್ಕೆ ಪ್ಯಾಂಟು ಶರ್ಟ್ ಹಾಕಿ ಬಂದಿದೆ ಅಂತ ಕೇಳಿದ್ರು. ನೋಡಪ್ಪ, ನಾನು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸಕ್ಕೆ ಬಂದಿದ್ದೇನೆ. ನಾನು ಅತಿಥಿಯಾಗಿಯೂ ಅಲ್ಲ, ಉದ್ಘಾಟಕನಾಗಿಯೂ ಅಲ್ಲ,
ಸಮಾಧಾನ ಎಲ್ಲ ದಾನಗಳನ್ನು ಹೇಳಿದ್ರು ಸಂಚಾರ ವಿದ್ಯಾದಾನ ಹೇಳಿದರು, ಇನ್ನೊಂದು ಯಾವ ವಸ್ತ್ರದಾನವನ್ನು ಹೇಳಿದರು. ಎಲ್ಲ ದಾನವನ್ನು ನೀಡಿದ ವ್ಯಕ್ತಿಗೆ ಇಂದು ಸಮಾಧಾನವಾಗಿದೆ. ಅದು ಬಹಳ ಮುಖ್ಯ. ಎಲ್ಲ ದಾನದ ಒಂದು ಪ್ರಶಂಸೆ ಮಾಡೋದಕ್ಕಿಂತ ಅವರಿಗೆ ತಂದ ಸಮಾಧಾನ ಅವರ ಮುಖದಲ್ಲಿ ಕಾಣ್ತದೆ. ಬಹಳ ಸನ್ಮುಖಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.